ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಪಪ್ಪುಮ್ಮನ, ಇವತ್ತು ತೋರಿಸ್ತೀನಿ. ಇವರೇ ನಮ್ಮ ಪಪ್ಪುಮ್ಮ. ನಮಸ್ಕಾರ. ಹೇಳಮ್ಮ. ನಾನೇ ಇವ್ರ ಪಪ್ಪುಮೇನ, ನಾನೇ ಇವ್ರ ಪಪ್ಪುಮ್ಮ. ಓಪನ್ ಹೇರೋ ಬಿಟ್ಕೊಂಡು ಯಾರು ಇಲ್ಲ ಪಪ್ಪುಮ್ಮ, ಇವರೇ ನಮ್ಮ ಪಪ್ಪುಮ್ಮ. ಕ್ಯೂಟ್ ಆಗಿದ್ದಾರೆ, ಮಾತಾಡಕ್ಕೆ ಬರಲ್ಲ ಇವ್ರಿಗೆ. ನಿಂದ್ರಾಗ ನಾನು ಉಳ್ಳಿ ಊರ್ಲಿಲ್ಲ, ನನ್ನ ಹೆಸರು ಹುಲಿಗೆಮ್ಮ ಅಂತಾನ ಕರಿಬೇಡ. ಸೊ ಇನ್ಮೇಲಿಂದ ಒಂದ್ ಒಳ್ಳೆ ವಿಡಿಯೋಸ್ ನ ಮಾಡ್ತಾ ಇರ್ತೀವಿ. ಹೆಂಗೆ ಫೈಟ್ ಮಾಡಕ್ ರೆಡಿನಾ ಅಮ್ಮ? ಆ ತರ ಫೈಟ್ ಅಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಸರ್ ಸರ್ಕಲ್ಗೆ ಎಷ್ಟು ಸೈಡ್ ಇರುತ್ತೆ ಇನ್ನೊಂದ್ ಸರ್ತಿ ಹೇಳ್ಬಿಡಿ. ಸೀಯಿಂಗ್ ಸರ್, ಇದು ಕ್ವೆಶ್ಚನ್ ನೀವು ಮ್ಯಾಥಮೆಟಿಕಲ್ ಕ್ವೆಶ್ಚನ್ ಅಥವಾ ಯಾವ ಕಾಂಟೆಕ್ಸ್ಟ್ ನಲ್ಲಿ ಕೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಯೋಲಜಿ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತಿದ್ದೀನಿ ಸರ್, ಒಳಗೆ ಹೊರಗೆ ಒಳಗೆ ಹೊರಗೆ ಅದ್ರಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಕೇಳಿದಂತ ಕಾಂಟೆಕ್ಸ್ಟ್ ಒಂದು, ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ದ. ಹೌದು. ಎರಡನೇದು, ಅವ್ನು ನಿಂತಿದ್ದು ಸರ್ಕಲ್ ಒಳಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸರ್ಕಲ್ ಒಳಗೆ. ಸರ್ಕಲ್ ಹೊರಗೆ ಹೋಗ್ಬೇಕಂದ್ರೆ ಬ್ಲಾಕ್ ಆನ್ಸರ್ ಕ್ವೆಶ್ಚನ್ ಕರೆಕ್ಟ್, ಇಲ್ಲಾಂದ್ರೆ ಸರ್ಕಲ್ ಹೊರಗಡೆ ಹೋಗ್ತೀಯಾ. ಅಯ್ಯೋ ಸರ್, ಅವ್ನು ಹೊರಗೆ ಹೋಗೋದ್ ಬಿಡಿ. ನಾನ್ ಕೇಳಿರೋ ನಿಮಗೆ 1 ಮಾರ್ಕ್ಸ್ ಕ್ವಶನ್ಗೆ ನೀವು 10 ಲೈನ್ ಆನ್ಸರ್ ಹೇಳ್ತಿದ್ದೀರಲ್ಲ, ನನ್ ಮೆದುಳಿಗೆ ಕೈ ಹಾಕಿ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಕನ್ಫ್ಯೂಸ್ ಆಗಿ ಸತ್ತೋಗ್ತೀನಿ ಅನ್ಸ್ತಿದೆ. ಅಯ್ಯೋ, ಇವಾಗ್ಲಾದ್ರೂ 1 ಮಾರ್ಕ್ಸ್ ಆನ್ಸರ್ ಹೇಳಿ. ಸರ್ಕಲ್ಗೆ ಎಷ್ಟು ಸೈಡ್ ಇರುತ್ತೆ? ಸರ್ಕಲ್ ಹ್ಯಾಸ್ 2 sides, ಇನ್ಸೈಡ್ ಅಂಡ್ ಔಟ್ಸೈಡ್. ಅಷ್ಟೇ. ಇಲ್ಲೇನ್ ಮಾಡ್ತಿದ್ಯಲ್ಲ? ಈ ಸರ್ಕಲ್ಗೆ ಎಷ್ಟು ಸೈಡ್ ಇದಾವ ಅಂತ ನೋಡ್ತಿದ್ದೆ. ಎಷ್ಟು ಸೈಡ್ ಇದಾವ ಹೇಳು? ಸರ್ಕಲ್ಗೆ 0 ಸೈಡ್ ಅಲ್ಲ ಇರೋದು. ತಪ್ಪು. ಇವಾಗ ನಾನು ಎಲ್ಲಿದ್ದೀನಿ ಹೇಳು? ಒಳಗಡೆ. ಸರ್ಕಲ್ ಒಳಗಿದ್ದೀನಿ, ಇದು ಒಂದ್ ಸೈಡ್. ಇವಾಗ ಹೊರಗೆ ಬಂದೆ, ಇದೊಂದ್ ಸೈಡ್. 2 ಇದಾವ ಟೋಟಲ್. ಸರ್ಕಲ್ ಸೈಡ್ ಹುಚ್ಚ. ಯಾವ ಸಬ್ಜೆಕ್ಟ್ ಅಲ್ಲಿ ಇರೋದು? ಇದು ವಿನಯ್ ಸಬ್ಜೆಕ್ಟ್. ಜಗತ್ತಲ್ಲೇ ಮೊದಲನೇ ಮಹಿಳೆ ಅನ್ಸುತ್ತೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ತನಿಗ್ ತಾನು ಪೂಜೆ ಮಾಡ್ಕೊಂತ ಇರೋದು. ಕಟಪ್ ಮಾಮ ಎಲ್ಲಿ ರೇಷ್ಮಾ? ತುಂಬಾ ದಿನ ಆಯ್ತು ಜೊತೆಗೆ ವಿಡಿಯೋಸೇ ಮಾಡಿಲ್ಲ. ಅವ್ರು ಬರ್ಲಿ ಅಂತಾನೆ ನಾ ಈ ಪೂಜೆ. ಅಯ್ಯೋ, ನಿನ್ ಕಾಟಕ್ಕೆ ನಿನ್ ಗಂಡ ಮಕ್ಳೇ ಇರೋದೇ ಇಷ್ಟ ದಿನ ಹೆಚ್ಚಮ್ಮ. ಇನ್ನು ಲಕ್ಷ್ಮೀ ತಾಯಿ ಬರೋದು ಕನ್ಸಿನ ಮಾತಮ್ಮ. ಮನೆ ಬಿಟ್ಟು ಹೋಗ್ತಾ ಇದೀನಿ ಅಷ್ಟೇ. ಬ್ಯೂಟಿಫುಲ್ ಆಗಿರೋ ಹುಡುಗಿನ ಹುಡ್ಕೊಡು ಅಂತ್ಯ. ಆಯ್ತು, ಏನಿವಾಗ? ನಿನ್ ಹಾಗೆ ಸುಮಾರಾಗಿದ್ರು ಪರವಾಗಿಲ್ಲ ಅಂತ್ಯ. ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸೊ ಅದು ಬಿಡಿ. ಇವಾಗ ಕರೆಕ್ಟ್ ಟೈಮ್ ನೋಡ್ಕೊಂಡು ಹೇಳ್ತಿದ್ದೀನಿ. ಹಬ್ಬ ಬೇರೆ, ನಮ್ ಮನೆಗ್ ನೀನೇ ಲಕ್ಷ್ಮಿಯಾಗಿ ಬಂದ್ಬಿಡು. ಕಣ್ಣೊಳಗೆ ಕಣ್ಣೊಳಗೆ ಕುಣಿಯುತ್ತಿವೆ ಕನಸು. ಅಕ್ಕ ಅಕ್ಕ ಅಕ್ಕ, ಅದು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿದ್ದಲ್ಲ ಅಕ್ಕ. ಬಿಗ್ ಬಾಸ್ ಹೋಗೋ ಚಾನ್ಸಸ್ ಇದೆ, ಅಂದಕ್ಕ ನಾನು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದೀನಿ. ಅವ್ರ ಟೀಮ್ ಅವ್ರು ಬಂದಾರ, ನೀನ್ ಸೆಲೆಕ್ಟ್ ಮಾಡ್ಕೊಳಕ್ 2 ಕ್ವಶನ್ ಕೇಳ್ತಾರಂತೆ. ಅದೇ ಮನೆ ಹತ್ರ ಹೋಗಿದ್ವಿ, ಅಕ್ಕ ಹಿಂಗ್ ಹೊಲ್ದಕ್ ಹೋಗ್ಯಾಳ ಅಂತಂದ್ರೆ ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದಿನಿ. 2 ಕ್ವಶನ್ ಕೇಳ್ತಾರಕ್ಕ. ಮತ್ತೆ ಉಲ್ಟಾ ಸೀದೆ ಬಂದಾರಕ್ಕ. ಉಲ್ಟಾ ಸೀದೆ ಏನು ಮಾತಾಡ್ಬೇಡ. ಇಲ್ಲಪ್ಪ, ನನಗೋಸ್ಕರ ನೀವ್ ಇಷ್ಟು ಜವಾಬ್ದಾರಿ ತಗೊಂಡಿರಿ ಅಂದ್ರೆ ನಾನು ಏನೋ ಚೆನ್ನಾಗಿ ಮಾತಾಡ್ತ ನನ್ನ. ಸರಿ ಅಕ್ಕ, ಹಂಗಂದ್ರೆ ಬರ್ರಿ. A few moments later. ಅಕ್ಕ ಇವ್ರೆ ನಮಸ್ಕಾರ. ನಮಸ್ಕಾರ ಸರ್. ಇವ್ರೇ ನಾ ಹುಲ್ಗಮ್ಮಕ್ಕ ಅಂದ್ರೆ? ಮತ್ತೆ ಇವ್ರೇನ ಅಂತ ಕೇಳ್ತೀರಿ ಸರ್? ಮತ್ತೆ ನೀವು ನೋಡಾರ್ದಂಗ್ ಬಂದಿರಿ ಇಲ್ಲಿಗೆ? ಇಲ್ಲ ಅಕ್ಕ, ಹಂಗ್ ಮಾತಾಡ್ಬೇಡಕ್ಕ. ಸುಮ್ ಕ್ವಶನ್ ಕೇಳ್ತಾರ, ಹೂ ಅನ್ನಷ್ಟೇ. ನಿಮ್ ತಾಳ್ಮೆ ಎಷ್ಟಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತೀನಿ ಈಗ. ತುಂಬಾ ತಾಳ್ಮೆ ಇದೆ ಸರ್ ನನಗೆ. ಸರ್ ಅದ್ರ ಬಗ್ಗೆ ನಿಮಗ್ ಪ್ರಶ್ನೆನೇ ಬೇಡ, ಯಾಕಂತಂದ್ರೆ ಅವ್ರ ವಿಡಿಯೋಸ್ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ತಾಳ್ಮೆ ಇದೆ ಅವ್ರಿಗೆ. ನಿನಗೆ ಸಾಮಾನ್ ಅದಾವ, ಮ್ಯಾಕ್ಯಾರ್ಯವ ನೋಡ್ತೀನಿ. ಆಯ್ತು, ಈಗ ನಿಮ್ ತಾಳ್ಮೆ ಪರೀಕ್ಷೆ ಮಾಡಿ 2 ಕ್ವಶನ್ ಕೇಳ್ತೀನಿ. ಹಾ ಸರ್, ಕೇಳಿ. ಆಯ್ತು ಸರ್. ಈಗ 2 ಕಂಟೆಸ್ಟೆಂಟ್ಸ್ ನಿಮ್ ತಾಳ್ಮೆ ಚೆಕ್ ಮಾಡೋಕೋಸ್ಕರ ನಿಮ್ಮನ್ನ ತಡುವುದ್ರೆ ಬೈದ್ರೆ ಏನ್ ಮಾಡ್ತೀರಾ? ಅವಾಗ ಕಾಲ್ ಮಾಡಿ ತಗೊಂಡ್ಬಿಡ್ತ ನಾನು. ಏನ್ರಿ ಇವ್ರು? ಇಲ್ಲ ಅವ್ರು ಬೆಳಿಗ್ಗೆ ಟಿಫನ್ ಮಾಡಿಲ್ಲ, ಹಸುವಿಲ್ಲ, ಹಂಗ್ ಮಾತಾಡಕ್ ಕುಂತಾರ ಸರ್. ಆಯ್ತು, ಇನ್ನ ಲಾಸ್ಟ್ ಕ್ವಶನ್ ಕೇಳ್ತ ನೋಡಿ. ನಾವು ಕೇಳಿ ಹಂಗ್ ಮಾತಾಡ್ಬೇಡಿ, ಬೇಕಾ ಉಲ್ಟಾ ಸೀದಾ. ಇವಾಗ ನಾವ್ ನಿಮ್ಮನ್ನ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವ್ ಇಷ್ಟಕ್ಕಿಂತ ಕೆಲಸ ಮಾಡೋದ್ ಬಿಟ್ಟು ನೀವ್ ಬಂದಿರಿ ಅಂತ ಮಾತಾಡ್ಕೊಂತ ನಿಂತ್ಕೊಂಡಿ ಸರ್. ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ಫಸ್ಟ್ ನಿನಗ್ ಹೊಡಿಬೇಕಲ್ಲ, ಹಳ್ಳಿಟ್ಟು ಸಿಣಿ ಹೊಡಿಬೇಕು. ಹಾಯ್ ಗೈಸ್, ನಮ್ಗ್ ನೋಡ್ರಿ ಇಲ್ಲಿ ಯಾರು ಸಿಕ್ಕಿದಾರೆ. ಹುಲ್ಗಮ್ಮಕ್ಕ. ಅಕ್ಕ ಬಿಗ್ ಫ್ಯಾನ್. ಎಲ್ಲಿಗೆ ಹೋಗ್ತಿದ್ದೀರಕ್ಕ? ಕೆಲ್ಸಕ್ಕೆ ಹೋಗ್ತಾ ಇದೀನಪ್ಪ. ಯಾವ ಕೆಲ್ಸಕ್ಕಕ್ಕ? ನಾವು ಕೇಳ್ಬಾರ್ದಪ್ಪ ನಾನ್ ಮಾಡೋ ಕೆಲ್ಸ. ಇರ್ಲಿ ಹೇಳ್ರಕ್ಕ, ಏನಾಗ್ತತಿ? ಏನ್ ನೋಡಪ್ಪ, ಮತ್ತೆ ಹೇಳಿಂದ ಬೇಜಾರ್ ಮಾಡ್ಕೊಬಾರ್ದು ನೋಡಿ ನೀವು. ಇಲ್ಲ ಹೇಳ್ರಕ್ಕ, ಏನ್ ಕೆಲ್ಸ ಮಾಡ್ತೀರಿ? ಊರಾಗ 100 ಮಂದಿ ಸೆಂಟರ್ ಹೋಗ್ತೀನಿ, ಬರ್ತೀರಿ ನೀವು? ಏನಕ್ಕ, ನಮ್ ಮನ್ಯಾಗ ಬೈತಾರ, ನಾವ್ ಬರಲ್ಲ. ಮತ್ ಮುಚ್ಕೊಂಡವ್ರಿ ಮನೆ ಬೈತಾರ ಅಂದ್ರೆ ಯಾಕೆ ಬೆನ್ನತ್ತೀರಿ ನನಗ? ಹೆಂಗ ಮಾತಾಡ್ತಾಳಲ್ಲಪ್ಪ ಈ ಒಕ್ಕ. ಗುನ ಅಂದ್ರ ಹಳ್ಳಿಟ್ಟು ಸಿಳಿ ಹೊಡಿತೀನಿ ನಾನ. ನಿಂಗೆ ಯಾರನ್ನ ಕುಂತಾರ? ವಟ ವಟ ಅನ್ಕೊಂಡಾಗ ದಾರಿಕಂದ್ ಮುಚ್ಕೊಂಡ್ ಹೋಗ್ತಿರ್ಬೇಕ. ನನ್ನ ಬಲ ಬಂದ್ ನನಗ ಗುನ ಅನ್ಕೊಂಡ್ ಹಾಕಿರಿ ನೀವು. ಅಕ್ಕ ಫುಲ್ ಕ್ಯಾರೆಕ್ಟರ್ ಅಕ್ಕ. ಅಲ್ಲ ಹುಲ್ಗಮ್ಮಕ್ಕ, ನೀನ್ ವಿಡಿಯೋ ಮಾಡಿ ಹಾಕ್ತಿಲ್ಲ, ಅದಕ್ಕೆ ಜನ ಕೆಟ್ಟದಾಗ ಟ್ರೋಲ್ ಮಾಡ್ತಾರ, ಕೆಟ್ಟದಾಗ ಕಮೆಂಟ್ ಮಾಡ್ತಾರ. ನಿನಗೇನು ಅನ್ಸದೇ ಇಲ್ಲ ನಾವು ನೋಡಿದ್ರೆ? ನನಗೇನು ಅನ್ಸೋದಿಲ್ಲಪ್ಪ. ಫಸ್ಟ್ ಅವಮಾನ, ಆಮೇಲೆ ಸಲ್ಮಾನ. ಸಲ್ಮಾನ್ ಅಲ್ಲದು, ಸನ್ಮಾನ.
ಒಳ್ಳೇದಾವದೋ ಕೆಟ್ಟದಾವದೋ ಅಂತ ನನಗೆ ಹೇಳ್ಕೊಡಕ್ ಬರ್ಬೇಡ್ರಿ. ನೀವ್ ಎಷ್ಟಕ್ ಬಂದಿರಿ ಅಷ್ಟ ನೋಡ್ಕೊಂಡೋರಿ. ಏನ್ಲೇ ಪಾಪ ಅಂತ ಬಂದ್ರೆ ನಮಗೆ ಹೆಂಗ್ ಬೇಕಂಗ್ ಮಾತಾಡ್ತಾಳಲ್ಲ ಇವಕ್ಕ. ಅಲ್ಲ ಪಾಪ ಅಂತ ನಾ ನಿಮಗ್ ಬರ್ರಿ ಅಂತ ಹೇಳಿದ್ನ. ಯಾ ಸುಳಿ ಮಗ ಬಾ ಅಂದ ನಿಮಗೆ. ಏ ಬಾಲಿ ನಡ್ರಿ ಬಂದಾರ ಸುಂಕಿಲ್ಲ ಅಂತ ಒಳ್ಳೆ ಇನ್ನೊಂದ್ಸರಿ ನನ್ನ ಕಡೆಗೆ ಏನೋ ಅಣಿಕೆ ಹಾಕಿರಿ ಗೊತ್ತಲ್ಲ ನಾನು ಏನಂತ. ಹಾಯ್ ಫ್ರೆಂಡ್ಸ್, ನಮ್ಮ ಅಭಿಮಾನಿಗಳು ಬಂದಾರ. ಎಲ್ಲಿದ್ದ ಬಂದಾರಂತ ಒಂದ್ ನಿಮಿಷ ಕೇಳ್ಕೊಂಡ್ ಬರೋಣ. ಯಾವ ಊರ್ ತಮ್ಮ? ಅಕ್ಕ ಇಂಗ್ಲೆಂಡ್ ಇಂದ ಬಂದಿವಿ. ಹೌದಾ, ಎದ್ರಾಗ ಬಂದಿರಿ? ಅಕ್ಕ ನಡ್ಕಂತ ಬಂದಿವಿ. ಹೌದಾ, ಅಕ್ಕ ನನ್ನ ಅಭಿಮಾನಿಗಳು ಅಂತ ನಡ್ಕಂತ ಬಂದಾರಂತ. ಪಾಪ ಅಲ್ಲಿದ್ದಿಲ್ಲಿಗೆ ನನಗೋಸ್ಕರ. ಎಷ್ಟು ದಿನ ಆಯ್ತಪ್ಪ ನೀವ್ ಬರಕ್ ಇಲ್ಲಿಗೆ? ಅಕ್ಕ ಒಂದ್ 2 ತಿಂಗಳು ಹಿಡಿತಕ್ಕ. ಹೌದಾ, ನೀವು ನಿಜವಾಗ್ಲೂ ಗ್ರೇಟ್ ಅಪ್ಪ. ನಡ್ಕಂತ ನನಗೋಸ್ಕರ ಅಷ್ಟು ದೂರಿಂದ ಬಂದಿರಿ ಅಂದ್ರ ನಾ ತಮ್ಮನವ್ರು ಬಂದಕ್ಕೆ ನನಗೆ ಬಹಳ ಖುಷಿ ಆಯ್ತು. ನಿಮಗಾಗಿ ಹೆಲಿಕಾಪ್ಟರ್ ಬುಕ್ ಮಾಡ್ತೀನಿ. ಬರುವ ನಡ್ಕಂತ ಬಂದಿರಿ, ಹೋಗುವಾಗ ಹೆಲಿಕಾಪ್ಟರ್ದಾಗ ಹೋಗ್ರಿ. ಎಲ್ಲೈತಕ್ಕ ಹೆಲಿಕಾಪ್ಟರ್? ಹೌದು ಅಲ್ಲಿ ತಿಳಿ ಹೊಡಿಯಕತ್ತಾರಲ್ಲ, ಅಲ್ಲೇ ಹೆಲಿಕಾಪ್ಟರ್. ಹೆಲಿಕಾಪ್ಟರ್ ಬೇಡ ನಡಿ. ನಿಮಗಾಗಿ ಬುಕ್ ಬೇಡ 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 ಬೇಡವ ಯಪ್ಪ ಹೆಂಗ್ ಬಂದು. ತಮ್ಮ ಏ ಬೇಡ ಇಲ್ಲಿ ಬರ್ರ. ಏ ಬೇಡ ಬೇಡ ಏ ಬರ್ರ.